ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಪರೀಕ್ಷೆಗಳ ಬಗ್ಗೆ ಭಯ ಬೇಡ, ಕೋಚಿಂಗ್ ಗುರುನಲ್ಲಿ ಸಿಗುತ್ತೆ ಉತ್ತಮ ಮಾರ್ಗದರ್ಶನ. ನೀಟ್, ಸಿಇಟಿ, JEE, UPSC, ಕ್ಲಾಟ್, CAT ವಿವಿಧ ಪರೀಕ್ಷೆಗಳ ಬಗ್ಗೆ ಪರಿಣತರಿಂದ ಸಲಹೆ. ನ್ಯೂಸ್ ಫಸ್ಟ್ ಆಯೋಜಿಸಿರೋ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಇವತ್ತೇ ಕೊನೆ ದಿನ. ಬೆಂಗಳೂರಿನ ಸಿಟಿ ವಿವಿಯ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಸಂಜೆವರೆಗೂ ಎಕ್ಸ್ಪೋ. ನಕ್ಸಲ್ ಮುಕ್ತವಾಗುತ್ತಾ ಕರ್ನಾಟಕ. ಇಂದು ಶರಣಾಗಲಿರುವ ಕುಂದಾಪುರ ಮೂಲದ ನಕ್ಸಲ್ ಮಹಿಳೆ ತೊಂಬೊಟ್ಟು ಲಕ್ಷ್ಮಿ ಶಸ್ತ್ರತ್ಯಾಗ ಮಾಡಿ ಸಾಮಾಜಿಕ ಜೀವನಕ್ಕೆ ವಾಪಸ್. ಹಿನ್ನೆಲೆ ಕುಟುಂಬ ಖುಷ್. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಭಿನ್ನರ ಒತ್ತಾಯ. ಯಡಿಯೂರಪ್ಪ ಸೈಲೆಂಟ್ ಆಗಿರೋದ್ರಿಂದ ಹೈಕಮಾಂಡ್ಗೆ ಟೆನ್ಷನ್. ಸದ್ಯಕ್ಕೆ ವಿಜೇಂದ್ರನನ್ನೇ ಮುಂದುವರೆಸೋಕೆ ಹೈಕಮಾಂಡ್ ಒಲವು. ರಾಮುಲು ಮುನಿಸು ಶಮನಕ್ಕೆ ಬಿಜೆಪಿ ನಾಯಕರ ಕಸರತ್ತು. ರಾಜ್ಯಸಭೆ ಸದಸ್ಯ ಸ್ಥಾನ ನೀಡಲು ರಾಮುಲು ಮನವಿಗೆ ತಯಾರಿ. ದೆಹಲಿ ಎಲೆಕ್ಷನ್ ಬಳಿಕ ಕೇಂದ್ರ ನಾಯಕರ ಭೇಟಿಗೆ ರಾಮುಲು ಪ್ಲಾನ್. ಕೇಂದ್ರ ಬಜೆಟ್ನಲ್ಲಿ ರಾಜ್ಯವನ್ನ ಕಡೆಗಣಿಸಿರೋದಕ್ಕೆ ಆಕ್ರೋಶ. ನಮ್ಮ ತೆರಿಗೆ ನಮ್ಮ ಹಕ್ಕು ಮಾದರಿಯಲ್ಲೇ ಮತ್ತೊಂದು ಹೋರಾಟಕ್ಕೆ ಚಿಂತನೆ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಗೆ ಸಜ್ಜಾದ ಸಚಿವರು. ರಾತ್ರಿ ವೇಳೆ ಪೊಲೀಸ್ ಅಧಿಕಾರಿ ಅಂತ ಹೇಳಿ ವಿದ್ಯಾರ್ಥಿನಿಯರ ರೂಮ್ಗೆ ನುಗ್ಗಿದ್ದ. ಹೋಮ್ ಗಾರ್ಡ್ನಿಂದಲೇ ಹುಡುಗಿಯರಿಗೆ ಕಿರುಕುಳ. ಬೆಂಗಳೂರಿನ ಸದಾಶಿವನಗರ ಪೊಲೀಸರಿಂದ ಸುರೇಶ್ ಬಂಧನ. ಆನ್ಲೈನ್ನಲ್ಲಿ 10 ಲಕ್ಷ ರೂಪಾಯಿ ಸಾಲ ಎಲ್ಲ ಕಟ್ಟಿ 99 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬರೋಬ್ಬರಿ 58,000 ದಂಡ. ದಾವಣಗೆರೆ ಮೂಲದ ಚಂದ್ರಶೇಖರ್ ಅಳಲು. $3 ಲಕ್ಷ ಸಾಲಕ್ಕೆ 4 ಲಕ್ಷ ಕಟ್ಟಿದ್ರೂ ಮುಂದುವರೆದ ಕಿರುಕುಳ. ಇನ್ನೂ 2 ಲಕ್ಷ ಕಟ್ಟಬೇಕೆಂದು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಮಾನಸಿಕ ಹಿಂಸೆ. ಚಿಕ್ಕಮಗಳೂರಲ್ಲಿ ಮನೆ ಬಿಟ್ಟ ದಂಪತಿ. ನಿಮ್ಮ ಮೇಲೆ ಲೋಕಾಯುಕ್ತ ಕೇಸ್ ಇದೆ ಅಂತ ಹೇಳಿ ಹಣಕ್ಕೆ ಬೇಡಿಕೆ, ಫೋನ್ ಪೇ ಮಾಡುವಂತೆ ಬೆದರಿಕೆ. ವಿಜಯಪುರದಲ್ಲಿ ಲೋಕಾಯುಕ್ತ DYSP ಅಂತ ಓಡಾಡ್ತಿದ್ದ ನಕಲಿ ಆಸಾಮಿ ಈಗ ಪೊಲೀಸರ ಅತಿಥಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಕ್ಷೇತ್ರದಲ್ಲಿ ಮತ್ತೋರ್ವ ಬಾಣಂತಿ ಸಾವು. 4 ದಿನಗಳ ಅಂತರದಲ್ಲಿ ಬೆಳಗಾವಿ ತಾಲೂಕಿನಲ್ಲೇ 2ನೇ ಬಾಣಂತಿ ಕೊನೆಯುಸಿರು. ಸಿಸೇರಿಯನ್ ಮೂಲಕ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಗಂಗವ್ವ ಸಾವಿನ ಬಗ್ಗೆ ಪ್ರಶ್ನೆ ಉದ್ಭವ. ಹಣ ಕೊಡ್ತೀವಿ ಅಂತ ವಂಚಿಸಿದ ಮೈಸೂರಿನ ಸೈಬರ್ ಕದೀಮರ ಗ್ಯಾಂಗ್. ಯಾರದ್ದೋ ದಾಖಲೆ ಬಳಸಿ ಬ್ಯಾಂಕ್ಗಳಲ್ಲಿ ಅಕೌಂಟ್, ಸಿಮ್ ತಗೊಳ್ಳೋಕ್ಕೂ ಕೊಡೋ ದಾಖಲೆಗಳನ್ನ ಬಳಸಿ ಹಾಕ್ತಿದ್ರು ಟೋಪಿ. ಜನರೇ ಸಿಮ್ ಖರೀದಿಸುವ ಮುನ್ನ ಎಚ್ಚರ. ಕಳೆದ 6 ತಿಂಗಳಿಂದ ಗ್ರಾಮಸ್ಥರಿಗೆ ಭಯ ಹುಟ್ಟಿಸಿದ್ದ ಮೊಸಳೆ ಕೊನೆ ಸೆರೆ. ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ ಸ್ಥಳೀಯರು. ನಿಟ್ಟುಸಿರು ಬಿಟ್ಟ ಬೆಳಗಾವಿಯ ಸಂಬರ್ಗಿ ಗ್ರಾಮದ ಜನರು. ಜೆಪಿ ನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ. ಒಂಟಿಯಾಗಿ ಎಂಟ್ರಿ ಕೊಟ್ಟ ಕದೀಮನಿಂದ ಕೃತ್ಯ. ಕೆಲವೇ ನಿಮಿಷಗಳಲ್ಲಿ ಕದ್ದು ಪರಾರಿ. ಪೊಲೀಸ್ ಠಾಣೆಗೆ ದೂರು. ಕುಂಭಮೇಳಕ್ಕೆ ವಿಮಾನ ಪ್ರಯಾಣ ದರದಲ್ಲಿ ಇಳಿಕೆ. 50% ಕಡಿತ ಮಾಡ್ತೇವೆ ಎಂದು ವಿಮಾನಯಾನ ಇಲಾಖೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ಮಂದಿ ಭೇಟಿ ನಿರೀಕ್ಷೆ. ಅಭಿಮಾನಿಗಳಿಗೆ ದರ್ಶನ್ ಕೊಟ್ರು ಬಿಗ್ ಶಾಕ್. ಡೆವಿಲ್ ನಂತರದ ಸಿನಿಮಾಗಳ ಅಡ್ವಾನ್ಸ್ ವಾಪಸ್. ಮುಂದೇನು ಅಂತ ಫ್ಯಾನ್ಸ್ ವಲಯಗಳಲ್ಲಿ ಚರ್ಚೆ ಜೋರು. ಇಂದು ಭಾರತ ಇಂಗ್ಲೆಂಡ್ ಅಂತಿಮ T20 ಪಂದ್ಯ. ಸರಣಿ ಗೆದ್ರೂ ಟೀಂ ಇಂಡಿಯಾಗಿಲ್ಲ ಸಮಾಧಾನ. ಸಾರಥಿ ಸೂರ್ಯನ ಟ್ರ್ಯಾಕ್ಗೆ ಮರಳ್ತಾರಾ ಅನ್ನೋ ಚರ್ಚೆ ಬಿರುಸು. ಮುಂಬೈ ಮಹಾಕಾಳಗಕ್ಕೆ ಕೌಂಟ್ ಡೌನ್. ದಕ್ಷಿಣ ಆಫ್ರಿಕಾ ವಿರುದ್ಧ ಅಂಡರ್-19 ಮಹಿಳಾ ವಿಶ್ವಕಪ್ ಫೈನಲ್ ಹಣಾಹಣಿ. 2ನೇ ಬಾರಿಗೆ ಟ್ರೋಫಿ ಗೆಲ್ಲುವ ತವಕದಲ್ಲಿ ಭಾರತದ ವನಿತೆಯರು.
ಇತ್ತ ಮುಂಬೈನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಅಂತಿಮ T20 ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.